ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಉತ್ತಮ್ ಚಂದ್, ಕನ್ಸಲ್ಟೆಂಟ್ ಫಿಸಿಷಿಯನ್ ಹಾಗೂ ಡಯಾಬಿಟಾಲಜಿಸ್ಟ್, ನಂದಿನಿ ನರ್ಸಿಂಗ್ ಹೋಮ್. ಇವತ್ತು ನಾನು ನಿಮ್ಮ ಮುಂದೆ ಹೈಪರ್ ಟೆನ್ಷನ್ ಅಂದರೆ ರಕ್ತದ ಒತ್ತಡದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ. ಹೈಪರ್ ಟೆನ್ಷನ್ ಅಂದರೆ ನಾರ್ಮಲಿ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ 25ನೇ ವಯಸ್ಸಲ್ಲಿ 120 ಮಿಲಿಮೀಟರ್ಸ್ ಬೈ 80 ಮಿಲಿಮೀಟರ್ಸ್ ಆಫ್ ಮರ್ಕ್ಯೂರಿ ಅಂತೀವಿ. ಸಿಸ್ಟಾಲಿಕ್ 120, ಡಯಾಸ್ಟಾಲಿಕ್ 80. ಸೊ ಇದಕ್ಕಿಂತ ಹೆಚ್ಚಿದ್ರೆ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಬಟ್ ವಯಸ್ಸಾಗ್ತಾ ನಾರ್ಮಲಿನೂ ಬ್ಲಡ್ ಪ್ರೆಷರು ಜಾಸ್ತಿ ಆಗುತ್ತೆ. 140-90ವರೆಗೂ ಹೋದ್ರೂ ಅದನ್ನು ನಾರ್ಮಲ್ ಅಂತ ಪರಿಗಣಿಸ್ತೀವಿ. ಅದ್ರ ಮೇಲೆ ಹೋದರೆ ಹೈಪರ್ ಟೆನ್ಷನ್ ಅಂತ. ಸೊ ನಾವು ಇದು ಹೇಗೆ ಗೊತ್ತಾಗುತ್ತೆ, ಸಿಂಪ್ಟಮ್ಸ್ ಹೆಂಗೆ ಗೊತ್ತಾಗಬೇಕು ಅಂದರೆ, ಹಲವಾರು ಬಾರಿ 190% ಪೇಷಂಟ್ಗಳಿಗೆ ಸಿಂಪ್ಟಮ್ಸೇ ಇರೋದಿಲ್ಲ. ಕೆಲವ್ರಿಗೆ ತಲೆ ಸುತ್ತು ಬರ್ಬೋದು, ತಲೆ ಹಿಂಬದಿದೆ ಆಕ್ಸಿಪಿಟಲ್ ರೀಜನಲ್ಲಿ ಅವ್ರಿಗೊಂಥರ ಹೆವಿನೆಸ್ ಅಥವಾ ಬರ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ, ನಾವು ಆಗಾಗ ಚೆಕ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಅಂದರೆ ಏನಾದರೂ ಅನಾಹುತ ಆದಾಗ, ಅನಾಹುತ ಅಂದರೆ ಟಾರ್ಗೆಟ್ ಆರ್ಗನ್ ಡ್ಯಾಮೇಜ್ ಆದಾಗ. ರಕ್ತದ ಒತ್ತಡ ಒಂದು ಬೆಲೂನ್ ಇದ್ದಂಗೆ, ಒಂದು ಬೆಲೂನ್ನ ನಾವು ಒಂದು ಪರ್ಟಿಕ್ಯುಲರ್ ಪ್ರೆಷರ್ವರೆಗೂ ಊದ್ತೀವಿ. ತುಂಬ ಊದ್ಬಿಟ್ರೆ ಏನಾಗುತ್ತೆ, ಬರ್ಸ್ಟ್ ಆಗುತ್ತೆ. ಹಾಗೆ ಬ್ರೈನಲ್ಲಿ ಬರ್ಸ್ಟ್ ಆದರೆ ಸ್ಟ್ರೋಕ್ ಆಗ್ಬೋದು, ಕಣ್ಣಿಗೆ ಎಫೆಕ್ಟ್ ಆದರೆ ರೆಟಿನಲ್ ಡ್ಯಾಮೇಜ್ ಆಗ್ಬೋದು, ಹಾರ್ಟ್ಗೆ ಹೋದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕಿಡ್ನಿಗೆ ಹೋದರೆ ರೀನಲ್ ಫೇಲ್ಯೂರ್ ಆಗ್ಬೋದು, ಪೆರಿಫರಲ್ ಸರ್ಕ್ಯುಲೇಷನಲ್ಲಿ ಲಿಂಬ್ಗೆ ಎಫೆಕ್ಟ್ ಆಗ್ಬೋದು ಅಥವಾ ಸ್ಟ್ರೋಕ್ ಆಗ್ಬೋದು. ಹೀಗೆ ಮತ್ತು ಈಗ ಗೊತ್ತಾಗೋದು ಹೇಗೆ, ನಿಯಮಿತವಾಗಿ ಚೆಕ್ ಮಾಡಬೇಕು. ನಾನು ಒಂದು ಉದಾಹರಣೆ ಹೇಳ್ತೀನಿ ನೋಡಿ ನಿಮಗೆ. ನಾವೇನು ಮಾಡ್ತೀವಿ, ಒಂದು 15-20 ಲಕ್ಷಕ್ಕೆ ಒಂದು ಕಾರ್ ತೊಗೋತೀವಿ. ಅದನ್ನೇನು ಮಾಡ್ತೀವಿ ನಾವು, ಪ್ರತಿ 5,000 ಕಿಲೋಮೀಟರ್ ಚೆಕ್ ಮಾಡಬೇಕು ಅಂತ ಬುಕ್ಕಲ್ಲಿ ಬರ್ಕೊಟ್ಟ ತಕ್ಷಣ ಏನು ಸಿನ್ಸಿಯರಾಗಿ ಕ್ಲೀನಾಗಿ 5,000 ಕಿಲೋಮೀಟ್ರಿಗೂ ಹೋಗಿ ಚೆಕ್ ಮಾಡಿಸ್ತೀವಿ. ಆ 15-20 ಲಕ್ಷದ ಕಾರ್ನ 5,000ಕ್ಕೆ ಎಷ್ಟು ಕಾಳಜಿ ವಹಿಸಿ ನಾವು ಚೆಕ್ ಮಾಡ್ತೀವಿ. ಯಾಕೆಂದರೆ ರಸ್ತೆಯಲ್ಲಿ ನಿಂತೋಗ್ಬಾರ್ದು, ತೊಂದರೆ ಆಗಬಾರ್ದು. ಹಾಗೆ ಈ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಶರೀರ ದೇವರು ನಮಗೆ ಪುಕ್ಷಾಟೆ ಕೊಟ್ಟಿದ್ದಾನೆ. ಸೊ ಇದನ್ನು ನಾವು ನಿಯಮಿತವಾಗಿ ಅಲ್ಲಲ್ಲೇ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ರಷ್ಟೇ ನಮ್ಗೆ ಗೊತ್ತಾಗೋದು. ಹೈಪರ್ ಟೆನ್ಷನ್ ಏನಂದರೆ, ಪ್ರೈಮರಿ ಹೈಪರ್ ಟೆನ್ಷನು, ಸೆಕೆಂಡ್ರಿ ಹೈಪರ್ ಟೆನ್ಷನು. ಪ್ರೈಮರಿ ಹೈಪರ್ ಟೆನ್ಷನ್ ಅಂದರೆ ಕಾರಣ ಗೊತ್ತಿರಲ್ಲ. ಸೆಕೆಂಡ್ರಿ ಅಂದರೆ ಮೇ ಬಿ ಬಿಕಾಸ್ ಆಫ್ ರೀನಲ್ ಆರ್ ಎಂಡೋಕ್ರೈನ್, ಇವೆಲ್ಲ ಇರಲಿ. ಸೊ ಇವತ್ತು ನಾನು ನಿಮಗೆ ಡ್ರಗ್ಸ್ ಇಲ್ದಲೇ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಕೆಲವು ವಿಷಯಗಳನ್ನ ತಿಳಿಸಕ್ಕೆ ಬಂದಿದ್ದೀನಿ. ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ನಿಯಮಿತವಾಗಿ ಅವನು ಎಕ್ಸಸೈಸ್ ಮಾಡಬೇಕು. 30-45 ನಿಮಿಷ ವಾರಕ್ಕೆ 5 ಸರಿ, ಅಟ್ಲೀಸ್ಟ್ 150 ನಿಮಿಷ ಒಂದು ವಾರಕ್ಕೆ ಎಕ್ಸಸೈಸ್ನ ಮಾಡಬೇಕು. ಅದು ಬ್ರಿಸ್ಕ್ ವಾಕ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಅಥವಾ ಎಕ್ಸಸೈಸ್ ಇರ್ಬೋದು, ಅಥವಾ ಸಣ್ಣ ಪುಟ್ಟ ಗೇಮ್ಗಳಿರ್ಬೋದು, ಶಟ್ಲು ಅಥವಾ ಬ್ಯಾಸ್ಕೆಟ್ಬಾಲು, ಫುಟ್ಬಾಲು, ಆ ಥರ ಇರ್ಬೋದು. ಅವೆಲ್ಲ ಮಾಡ್ಬೇಕಾದ್ರೆ ಫಸ್ಟು ಬ್ಲಡ್ ಪ್ರೆಷರ್ ಕಂಟ್ರೋಲಲ್ಲಿ ಇರಬೇಕು. ಕಂಟ್ರೋಲ್ ಬಂದಮೇಲೆ ಅವೆಲ್ಲ ಮಾಡ್ಬೋದು. ಸ್ಟ್ರೇನಿಯಸ್ ಎಕ್ಸಸೈಸು, ಜಿಮ್ಮು ಅವೆಲ್ಲ ಮಾಡೋಕ್ಕೆ ಮುಂಚೆ ನಾವು ರಕ್ತದ ಒತ್ತಡನ ಚೆಕ್ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟು ಆಹಾರ, ಡಯಟಲ್ಲಿ ಮೇಯ್ನ್ ಏನಂದರೆ ಒಬೆಸಿಟಿ ಮತ್ತು ಹೈಪರ್ ಟೆನ್ಷನ್ನು ಅಣ್ಣ ತಮ್ಮ ಇದ್ದಂಗೆ. ಸೊ ಒಬೆಸಿಟಿ ಇದ್ದರೆ ಹೈಪರ್ ಟೆನ್ಷನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಗ ನಾವೇನು ಮಾಡಬೇಕು, ಕ್ಯಾಲೋರಿನ ಬರೀ ಕಾನ್ಷಿಯಸ್ ಆಗಿರಬೇಕು, ಫ್ಯಾಟಿ ಫುಡ್ ತುಂಬ ಕಮ್ಮಿ ತಗೋಬೇಕು. ಬಟ್ ಹೈಪರ್ ಟೆನ್ಷನ್ ಸಂಬಂಧಪಟ್ಟಂಗೆ ಏನಂದರೆ ಸೋಡಿಯಂ ಕಂಟೆಂಟು ತುಂಬ ಕಡಿಮೆ ಇರಬೇಕು. ಆಹಾರದಲ್ಲಿ 5 ಗ್ರಾಮ್ಸ್ಗಿಂತ ಕಡಿಮೆ ಸೋಡಿಯಂ ತೊಗೋಬೇಕು. ಸೋಡಿಯಂ ಹೈ ಇರೋಂಥ ಆಹಾರಗಳು ಅಂದರೆ ಮೇಗಳುಪ್ಪು, ನಾವು ಮಜ್ಜಿಗೆಗೆ, ಮೊಸರಿಗೆ, ಸೌತೆಕಾಯಿಗೆ ಇದಕ್ಕೆಲ್ಲ ಮೇಗಳುಪ್ಪು, ಟೇಬಲ್ ಸಾಲ್ಟ್ ಹಾಕ್ತೀವಲ್ಲ, ಅದನ್ನು ಕಟ್ ಮಾಡಬೇಕು. ಹಪ್ಪಳದಲ್ಲಿ ತುಂಬ ಜಾಸ್ತಿ ಇರುತ್ತೆ, ಉಪ್ಪಿನಕಾಯಿ, ಇದನ್ನು ಆಮೇಲೆ ಸಾಲ್ಟೆಡ್ ಬಿಸ್ಕೆಟ್ಸು, ಇವನ್ನೆಲ್ಲ ನಾವು ಕಟ್ ಮಾಡಬೇಕು. ಮತ್ತು ರಿಚ್ ಪೊಟ್ಯಾಷಿಯಮ್ ಫುಡ್ ತೊಗೋಬೇಕು. ರಿಚ್ ಪೊಟ್ಯಾಷಿಯಮ್ ಫುಡ್ ಯಾವುದು, ಹಣ್ಣುಗಳು, ತರಕಾರಿಗಳು, ಇವೆಲ್ಲ ಯಥೇಚ್ಛವಾಗಿ ತೊಗೊಂಡ್ರೆ ನಮಗೆ ಬ್ಲಡ್ ಪ್ರೆಷರ್ ಬರೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಸ್ಲೀಪ್, ವೆರಿ ಇಂಪಾರ್ಟೆಂಟು. ಇತ್ತೀಚೆಗೆ ಸ್ಲೀಪ್ ಬಗ್ಗೆ ತುಂಬ ಮಹತ್ವ ಪಡ್ಕೊಂಡಿದೆ. ಇಟ್ಸ್ ಒನ್ ಆಫ್ ದ ಮೇನ್ ರೀಸನ್ ಫಾರ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಹೈಪರ್ ಟೆನ್ಷನ್ ಅಂತ ಹೇಳ್ತಾರೆ. ಸೊ 6 ಗಂಟೆ ಸೌಂಡ್ ಸ್ಲೀಪು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ನಿಯಮಿತವಾಗಿ 6 ಗಂಟೆ ಅವನು ಮಲಗಲೇಬೇಕು. ಮಧ್ಯಾಹ್ನದ ಹೊತ್ತು ಬೇಕಾದ್ರೆ 10-15 ನಿಮಿಷ ನ್ಯಾಪ್ ತೊಗೊಂಡ್ರೆ ಅದನ್ನು ಪವರ್ ನ್ಯಾಪ್ ಅಂತ ಕರಿತೀವಿ. ಸೊ ನಮ್ಮ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಸ್ಟ್ರೆಸ್ಸು. ಮನುಷ್ಯ ಏನಂದರೆ ಇತ್ತೀಚೆಗೆ ತುಂಬ ಒತ್ತಡಗಳಿರುತ್ತೆ, ಮಾನಸಿಕ ಒತ್ತಡಗಳು. ಸ್ಟ್ರೆಸ್ಸನ್ನ ತುಂಬ ಕಂಟ್ರೋಲ್ ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ನಾವು ಯೋಗ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಮೈಂಡನ್ನು ಸ್ವಲ್ಪ ಕೂಲಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಬೇಕು, ದೇವ್ರ ಧ್ಯಾನ ಮಾಡ್ಬೋದು. ಹಾಗೆಲ್ಲ ಮಾಡಿ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡಬೇಕು. ಸ್ಟ್ರೆಸ್ಸಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಕೆಟಕಾಲಮಿನ್ಸು ತುಂಬ ರಿಲೀಸ್ ಆಗುತ್ತೆ ಬಾಡಿಯಲ್ಲಿ. ಸೊ ಅದರಿಂದ ಏನಾಗುತ್ತೆ, ರಕ್ತದ ಒತ್ತಡ ತುಂಬ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಡ್ರಿಂಕ್ಸ್ ಅಂದರೆ ಈ ಕಾಫಿ, ಟೀ ಇವೆಲ್ಲ ತುಂಬ ಜಾಸ್ತಿ ಸೇವನೆ ಮಾಡೋದ್ರಿಂದ ಕೆಫಿನ್ ಕಂಟೆಂಟ್ ಇರುತ್ತೆ, ಹೈಪರ್ ಟೆನ್ಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇವನ್ನೆಲ್ಲ ನಿಯಮಿತವಾಗಿ ತಗೋಬೇಕು ಅಥವಾ ಅವಾಯ್ಡ್ ಮಾಡಿದ್ರೂ ಒಳ್ಳೆಯದೇ.
ನಾವು ಅದ್ರ ಬದಲು ಹಣ್ಣಿನ ರಸಗಳು, ಹಾಲು ಇಂಥವನ್ನೆಲ್ಲ ತಗೋಬೋದು. ಡ್ರಿಂಕ್ಸಲ್ಲಿ ಆಲ್ಕೋಹಾಲ್ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಇದು ತುಂಬ HDL ಕೊಲೆಸ್ಟ್ರಾಲ್ನ ರೈಸ್ ಮಾಡುತ್ತೆ, ಹಾರ್ಟ್ ಅಟ್ಯಾಕ್ನ ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅದ್ರ ಮಿತವಾಗಿ ತೊಗೊಂಡ್ರೆ. ಬಟ್ ಇಫ್ ಯು ಟೇಕ್ ಇಟ್ ಟೂ ಮಚ್ ದೆನ್ ಇಟ್ ಈಸ್ ಬ್ಯಾಡ್. ಬಟ್ ಹೈಪರ್ ಟೆನ್ಷನ್ಗೆ ಡ್ರಿಂಕ್ಸ್ನ ಅವಾಯ್ಡ್ ಮಾಡಲೇಬೇಕು. ಡ್ರಿಂಕ್ಸು ಶುಡ್ ಬಿ ರಿಯಲಿ ಅವಾಯ್ಡೆಡ್ ಇನ್ ಹೈಪರ್ ಟೆನ್ಷನ್ ಪೇಷಂಟ್ಸ್. ನೆಕ್ಸ್ಟ್ is smoking. Smoking has to be cut down. It can lead to heart attack and various other diseases. Hypertension also will go uncontrolled if you keep on smoking. So ಆಮೇಲೆ ಸಾಕಷ್ಟು ನೀರು, ಹೈಡ್ರೇಷನ್ನ ಮೇಂಟೈನ್ ಮಾಡಬೇಕು. ಸೊ ಇವೆಲ್ಲ ಕಂಟ್ರೋಲ್ ಮಾಡೋದ್ರಿಂದ 10ರಿಂದ 20 ಮಿಲಿಮೀಟರ್ ಬ್ಲಡ್ ಪ್ರೆಷರು ತಾನಾಗೆ ಕಂಟ್ರೋಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೂ ಕಂಟ್ರೋಲ್ ಆಗಿಲ್ಲ ಅಂದರೆ ನೀವು ವೈದ್ಯರನ್ನ ಭೇಟಿ ಮಾಡಬೇಕು. ಇವತ್ತಿಗೆ ನಾನು ನಿಮಗೆ ಮೆಡಿಸಿನ್ ಇಲ್ಲದಲ್ಲೇ ಹೇಗೆ ಕಂಟ್ರೋಲ್ ಮಾಡೋದು ಫಸ್ಟ್ ಸ್ಟೇಜಲ್ಲಿ ಅಂತ ಹೇಳಿದ್ದೀನಿ. ಇದಕ್ಕೂ ಕಂಟ್ರೋಲ್ ಬರಲಿಲ್ಲ ಅಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಮೀಟ್ ದಿ ಫಿಸಿಷಿಯನ್, ಕನ್ಸಲ್ಟೆಂಟ್ ಫಿಸಿಷಿಯನ್. ಇಷ್ಟು ನಿಮಗೆ ಮಾಹಿತಿ ಲೈಕ್ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.